ಮಧ್ಯಪ್ರಾಚ್ಯದಲ್ಲಿರುವಂತಹ ಯುದ್ಧದ ಸನ್ನಿವೇಶ ಕೊನೆಯಾಗೋ ತನಕ ಸಂಪೂರ್ಣವಾಗಿ ಎಲ್ಲವೂ ಶಾಂತಿ ಸ್ವರೂಪಕ್ಕೆ ತಿರುಗೋ ತನಕ ಸಹಜ ಸ್ಥಿತಿಗೆ ಬರೋ ತನಕ ಜಗತ್ತಿನ ಎಲ್ಲೆಡೆ ಎದ್ದಿರುವಂತಹ ಕಳವಳ ಆತಂಕ ಕಡಿಮೆಯಾಗುವುದಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ ಈ ಯುದ್ಧ ಹಲವು ಸಮಸ್ಯೆಗಳನ್ನು ತಂದೊಡ್ಡಿದೆ. ಭಾರತದಲ್ಲಿ ಭಾರತೀಯರು ಕೂಡ ಈ ಸಮಸ್ಯೆಗಳನ್ನು ಅನುಭವಿಸುತ್ತಿದ್ದಾರೆ. ಯುದ್ಧಕ್ಕೆ ಫುಲ್ ಸ್ಟಾಪ್ ಬೀಳೋದು ಯಾವಾಗ? ಹಾರ್ಮುಜ್ ಜಲಸಂಧಿಯಲ್ಲಿ ಮತ್ತೆ ಸಹಜವಾಗಿ ಹಡಗುಗಳ ಸಂಚಾರ ವ್ಯಾಪಾರ ವಹಿವಾಟು ರೆಸ್ಯೂಮ್ ಆಗೋದು ಯಾವಾಗ? ಇದು ಜನ ಕೇಳ್ತಾ ಇದ್ದಂತಹ ಪ್ರಶ್ನೆ. ಈ ಪ್ರಶ್ನೆಗೆ ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಂದರ್ಶನವೊಂದರಲ್ಲಿ ಉತ್ತರಿಸಿದ್ದಾರೆ. ಯುದ್ಧ ಶೀಘ್ರದಲ್ಲಿ ಮುಗಿಯಬಹುದು ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಅಮೆರಿಕಾದ ಅಧ್ಯಕ್ಷ. ಯುದ್ಧ ಕೊನೆಗೊಳ್ಳುವ ಹಂತಕ್ಕೆ ಬಂದಿದೆ ಅಂತ ಭಾವಿಸ್ತೀನಿ. ಇದು ಅಮೆರಿಕಾದ ಫಾಕ್ಸ್ ನ್ಯೂಸ್ಗೆ ಕೊಟ್ಟಂತಹ ಸಂದರ್ಶನದಲ್ಲಿ ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿರುವಂತಹ ಮಾತು. ಇರಾನ್ ಮೇಲಿನ ಯುದ್ಧವನ್ನ ನಿಲ್ಲಿಸುವಂತಹ ಸುಳಿವನ್ನ ಕೊಟ್ಟಿದ್ದಾರೆ ಅಮೆರಿಕಾದ ಅಧ್ಯಕ್ಷ. ಟೆಹರಾನ್ ಕದನ ವಿರಾಮದ ನಿಯಮವನ್ನ ತಿರಸ್ಕರಿಸಿದ್ರೆ ಕಠಿಣ ಕ್ರಮ ಅಂತ ಹೇಳಿದ್ದಾರೆ. ಕೆಲವೇ ದಿನಗಳಲ್ಲಿ ಎರಡನೇ ಸುತ್ತಿನ ಮಾತುಕತೆ ನಡೆಯುತ್ತೆ ಅಂತ ಹೇಳಿದ್ದಾರೆ ಡೊನಾಲ್ಡ್ ಟ್ರಂಪ್. ಎರಡನೇ ಸುತ್ತಿನ ಮಾತುಕತೆಯ ಬಗ್ಗೆ ಅಮೆರಿಕ ಕಳೆದ ಕೆಲ ದಿನಗಳಿಂದ ಅಂದ್ರೆ ಮೊದಲ ಮಾತುಕತೆ ವಿಫಲ ಆದಂತಹ ನಂತರದಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾನೆ ಇದೆ. ಈ ಸಂದರ್ಶನದ ಒಂದು ಸಣ್ಣ ಗ್ಲಿಮ್ಸ್ ಅನ್ನ ರಿಲೀಸ್ ಮಾಡಲಾಗಿದೆ. ಆ ಗ್ಲಿಮ್ಸ್ ನಲ್ಲಿ ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ, ಇರಾನ್ ಬೆಗ್ ಮಾಡ್ತಾ ಇದೆ, ಡೀಲ್ ಮಾಡ್ಕೊಳ್ಳೋದಕ್ಕೆ ಅಥವಾ ಮಾತುಕತೆಯನ್ನ ನಡೆಸೋದಕ್ಕೆ ನಮ್ಮ ಕೈಕಾಲು ಹಿಡಿತಾ ಇದೆ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಆದ್ರೆ ಇರಾನ್ ಇದನ್ನ ಸಾರಾಸಗಟಾಗಿ ತಳ್ಳಿ ಹಾಕಿದೆ. ಬಟ್ ಕ್ಲೋಸ್ ಟು ಓವರ್ ಅಂತ ಹೇಳಿರೋದು, ವಾರ್ ಕ್ಲೋಸ್ ಟು ಓವರ್ ಅಂದ್ರೆ ಮುಗಿಯುವಂತಹ ಹಂತದಲ್ಲಿದೆ ಅಂತ ಹೇಳಿ ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿರೋದು ಎಲ್ಲೋ ಒಂದ್ ಕಡೆ ಇಡೀ ವಿಶ್ವಕ್ಕೆ ನಿಟ್ಟುಸಿರು ಬಿಡುವಂತಹ ಸಮಯ. ಈಗ ಕದನ ವಿರಾಮ 2 ವಾರ ಘೋಷಣೆಯಾಯಿತು. ಅದಾದ ನಂತರ ಇಸ್ಲಾಮಾಬಾದ್ನಲ್ಲಿ ಮಾತುಕತೆ ನಡೆಯಿತು. ಆದ್ರೆ ಆ ಮಾತುಕತೆ ಸಕ್ಸಸ್ ಆಗಲಿಲ್ಲ. ಹಲವು ವಿಚಾರಗಳಲ್ಲಿ ಎರಡೂ ರಾಷ್ಟ್ರಗಳು ಒಮ್ಮತಕ್ಕೆ ಬಂದರೂ ಕೂಡ ಹಾರ್ಮುಜ್ ಜಲಸಂಧಿಯ ನಿರ್ವಹಣೆ ಹಾಗೆ ನ್ಯೂಕ್ಲಿಯರ್ ಅಣ್ವಸ್ತ್ರ ಪ್ರಯೋಗ ಏನ್ ಇರಾನ್ ನಡೆಸ್ತಾ ಇತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಆ ಎರಡು ಪ್ರಮುಖ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ, ಜೊತೆಗೆ ಇರಾನ್ನ ಫ್ರೀಸ್ ಆಗಿರುವಂತಹ ಸಂಪತ್ತು ಏನಿದೆ ವಿದೇಶಿ ಬ್ಯಾಂಕ್ಗಳಲ್ಲಿ ಅದನ್ನ ರಿಲೀಸ್ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಉಭಯ ದೇಶಗಳ ಮಧ್ಯೆ ಒಮ್ಮತ ಮೂಡಲಿಲ್ಲ. ಅದರ ಪರಿಣಾಮ ಮಾತುಕತೆ ವಿಫಲ ಆಗ್ಬಿಡ್ತು. ಇನ್ಯಾವುದೇ ರೀತಿಯಾದಂತಹ ಮಾತುಕತೆ ಅಮೆರಿಕಾದ ಜೊತೆಗೆ ನಾವು ಮಾಡೋದಿಲ್ಲ ಅಂತ ಹೇಳಿ ಇರಾನ್ ಬಹಳ ಸ್ಪಷ್ಟವಾಗಿ ಹೇಳ್ತು. ಆದ್ರೆ ಪಾಕಿಸ್ತಾನ ಮತ್ತೆ ನಾವು ಮಾತುಕತೆಗೆ ಮಧ್ಯಸ್ಥಿಕೆಗೆ ಪ್ರಯತ್ನ ಪಡ್ತೀವಿ ಅನ್ನುವಂಥ ಮಾತನ್ನ ಹೇಳಿತ್ತು. ಇದೆಲ್ಲದರ ಮಧ್ಯೆ ಫಾಕ್ಸ್ ನ್ಯೂಸ್ಗೆ ಇಂಟರ್ವ್ಯೂಯನ್ನ ಕೊಟ್ಟಿದ್ದಾರೆ ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ, ಕ್ಲೋಸ್ ಟು ಓವರ್ ಅಂತ ಹೇಳಿದ್ದಾರೆ. ವಾರ್ ಅಂದ್ರೆ ಶೀಘ್ರದಲ್ಲಿ ಮುಗಿಯುವ ಹಂತದಲ್ಲಿದೆ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಬಟ್ ಯಾವಾಗ ಅನ್ನೋದು ಪ್ರಶ್ನೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾ ಹೋಗ್ತಾರೆ. ಚಂದ್ರಮೋಹನ್, ಅತಿ ಶೀಘ್ರದಲ್ಲೇ ಮುಗಿಯುತ್ತೆ ಅಥವಾ ಮುಗಿಯುವ ಹಂತದಲ್ಲಿದೆ ಅನ್ನೋದು ಅಮೆರಿಕ ಅಧ್ಯಕ್ಷರ ಮಾತು. ಬಟ್ ಹೇಗೆ ಅನ್ನೋದು ಪ್ರಶ್ನೆ. ಹಾರ್ಮುಜ್ ಜಲಸಂಧಿಯಲ್ಲಿ ಇದುವರೆಗೂ ಯಾವುದೇ ರೀತಿಯಾದಂತಹ ಸಹಜ ಸಂಚಾರ ಆರಂಭ ಆಗಿಲ್ಲ. ಅದರ ಹೊರತಾಗಿ ಮತ್ತೊಂದು ಕಡೆಯಿಂದ ಅಮೆರಿಕ ಬ್ಲಾಕೇಡ್ ಅನ್ನ ಮಾಡಿ ಸಿಚುವೇಶನ್ ನ ಮತ್ತಷ್ಟು ಕ್ರಿಟಿಕಲ್ ಮಾಡಿಬಿಟ್ಟಿದೆ. ಫೈನಲ್ ಆಗಿ ಅಮೆರಿಕಾದ ಅಧ್ಯಕ್ಷರ ಫೈನಲ್ ಆಬ್ಜೆಕ್ಟಿವ್ ಏನು ಬಯಸ್ತಿದ್ದಾರೆ? ಡೀಲ್ ನಡೆಯೋದು ಅಥವಾ ಎರಡನೇ ಹಂತದ ಮಾತುಕತೆ ನಡೆಯೋದು ನಿಜಾನ? ಏನ್ ನಡೀತಾ ಇದೆ ಅಂತ ಹೇಳಿ. ಹೌದು ವಿದೇಶಿ, ಈಗ ಮುಂದಿನ 2 ದಿನಗಳಲ್ಲೇ ಬಹಳ ನಿರ್ಣಾಯಕವಾದಂಥ ಬೆಳವಣಿಗೆಗಳು ನಡೆಯಲಿವೆ. ಅದರ ಆಧಾರದ ಮೇಲೆ ಈಗ ಅಮೆರಿಕ ಮತ್ತು ಇರಾನ್ನ ನಡುವೆ 2ನೇ ಸುತ್ತಿನ ಶಾಂತಿ ಮಾತುಕತೆಗಳು ನಡೆಯುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇವೆ ಅಂತೇಳಿ ಈಗ ಖುದ್ದಾಗಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾ ಇದ್ದಾರೆ. ಇರಾನ್ ಕೂಡ ಮಾತುಕತೆಗೆ ಆಸಕ್ತಿಯನ್ನು ವಹಿಸ್ತಾ ಇದೆ. ಹಾಗಾಗಿ ಈಗ ಮುಂದಿನ 2 ದಿನಗಳಲ್ಲಿ ನಿರ್ಣಾಯಕವಾದಂಥ ಬೆಳವಣಿಗೆಗಳು ನಡೆದು ಶಾಂತಿ ಮಾತುಕತೆಗಳು ಮತ್ತೆ ನಡೀಬೋದು. ಜೊತೆಗೆ ಈಗ ಘೋಷಣೆ ಮಾಡಿರುವಂಥ ಕದನ ವಿರಾಮವನ್ನು ಮತ್ತೆ ವಿಸ್ತರಣೆ ಮಾಡುವಂಥ ನಿರೀಕ್ಷೆಗಳು ಕೂಡ ಇಲ್ಲ ಅಂತೇಳಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾ ಇದ್ದಾರೆ. ಈಗ ನಡೀತಾ ಇರ್ತಕ್ಕಂಥ ಬೆಳವಣಿಗೆಗಳ ಆಧಾರದ ಮೇಲೆ ಹೇಳೋದಾದ್ರೆ ಮುಂದಿನ 2-3 ದಿನಗಳಲ್ಲೇ ಅಥವಾ ಈ ವಾರಾಂತ್ಯದ ಒಳಗಾಗಿನೇ ಅಮೆರಿಕ ಮತ್ತು ಇರಾನ್ ನಡುವೆ 2ನೇ ಸುತ್ತಿನ ಶಾಂತಿ ಮಾತುಕತೆಗಳು ನಡೆಯುವಂತಹ ಸಾಧ್ಯತೆ ಇದೆ. ಇದಕ್ಕಾಗಿ 2 ಸಾಧ್ಯತೆ ಇರತಕ್ಕಂಥ ಸ್ಥಳಗಳನ್ನು ಕೂಡ ಈಗ ಅಮೆರಿಕ ಆಯ್ಕೆ ಮಾಡ್ಕೊಳ್ತಾ ಇದೆ. ಒಂದು ಜಿನೆವಾ, ಇನ್ನೊಂದು ಪಾಕಿಸ್ತಾನದ ಇಸ್ಲಾಮಾಬಾದ್. ಈ 2 ದೇಶಗಳಲ್ಲಿನೇ ಈಗ ಶಾಂತಿ ಮಾತುಕತೆಯನ್ನು ನಡೆಸಬೇಕು ಅನ್ನೋದ್ರ ಬಗ್ಗೆ ಮಾತುಕತೆಯನ್ನು ಈಗ ತೆರೆಯ ಮರೆಯಲ್ಲೇ ಅಮೆರಿಕ ಮತ್ತು ಇರಾನ್ ಮಧ್ಯಸ್ಥಿಕೆದಾರರ ಮಧ್ಯಸ್ಥಿಕೆಯಲ್ಲಿ ನಡೆಸ್ತಾ ಇದೆ. ಈಗ ಈ ಒಂದು ಶಾಂತಿ ಮಾತುಕತೆ ನಡೀಬೇಕು ಅಂದ್ರೆ ಅಮೆರಿಕ ಮತ್ತೆ 2
ಪ್ರೀ ಕಂಡೀಷನ್ಸ್ಗಳನ್ನು ಹಾಕಿದೆ. ಮೊದಲನೇದಾಗಿ ಹೊರ್ಮುಜ್ ಜಲಸಂಧಿಯನ್ನು ಸಂಪೂರ್ಣವಾಗಿ ಓಪನ್ ಮಾಡಬೇಕು. ಎರಡನೇದಾಗಿ ಈ ಇರಾನ್ನಿಂದ ಶಾಂತಿ ಮಾತುಕತೆಗೆ ಬರುವಂಥ ನಾಯಕರ ನಿಯೋಗ ಇರಾನ್ನ ಸೇನೆಯಾದಂಥ ಈ ಒಂದು ಇರಾನ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ನ ನಿಯಂತ್ರಣದಲ್ಲಿ ಇರಬಾರ್ದು, ಸ್ವತಂತ್ರವಾಗಿ ತೀರ್ಮಾನ ಕೈಗೊಳ್ಳುವಂಥ ಶಕ್ತಿ ಸಾಮರ್ಥ್ಯವನ್ನು ಹೊಂದಿರಬೇಕು. ಅಂಥ ನಿಯೋಗ ನಮ್ಮ ಜೊತೆಗೆ ಮಾತುಕತೆಗೆ ಬರಬೇಕು ಅಂತೇಳಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾ ಇದ್ದಾರೆ. ಮತ್ತು ಈ ಒಂದು 2 ಪ್ರೀ ಕಂಡೀಷನ್ಗಳನ್ನು ಇರಾನ್ನ ಮುಂದೆ ಇಡ್ತಾ ಇದೆ. ಈ ಒಂದು ಮಾತುಕತೆಗೂ ಪೂರ್ವಭಾವಿಯಾಗಿ ವಿಧಿಸಿರ್ತಕ್ಕಂಥ 2 ಷರತ್ತುಗಳನ್ನು ಪೂರೈಕೆ ಮಾಡಿದ್ರೆ ಇರಾನ್ ಶಾಂತಿ ಮಾತುಕತೆ ಮತ್ತೆ ಅಮೆರಿಕ ಮತ್ತು ಇರಾನ್ ನಡುವೆ ನಡೆಯುತ್ತೆ. ಹಾಗಾಗಿ ಈ ಒಂದು 2 ಕಂಡೀಷನ್ಗಳಿಗೆ ಈಗ ಇರಾನ್ ಒಪ್ಕೊಳ್ಳುತ್ತಾ ಹೇಗೆ ಅನ್ನತಕ್ಕಂಥ ಕುತೂಹಲದ ಪ್ರಶ್ನೆ ಕೂಡ ಇದೆ. ಆದ್ರೆ ಈಗ ಹೊರ್ಮುಜ್ ಜಲಸಂಧಿಯನ್ನು ಓಪನ್ ಮಾಡಲಿಕ್ಕೆ ಇರಾನ್ ಅಂತೂ ಯಾವುದೇ ಕಾರಣಕ್ಕೂ ಸಿದ್ಧ ಇಲ್ಲ. ಹೊರ್ಮುಜ್ ಜಲಸಂಧಿಯ ಮೂಲಕವೇ ಅಮೆರಿಕದ ಮೇಲೆ ಒತ್ತಡ ಇರತಕ್ಕಂಥ ಕೆಲಸವನ್ನು ಇರಾನ್ ಮಾಡ್ತಾ ಇದೆ. ಆದರೆ ಹೊರ್ಮುಜ್ ಜಲಸಂಧಿನ ಓಪನ್ ಮಾಡಿಸ್ಬಿಟ್ಟೇ ಮಾತುಕತೆಯನ್ನು ನಡೆಸಬೇಕು ಅಂತ ಅಮೆರಿಕ ಕೂಡ ಬಯಸ್ತಾ ಇದೆ. ಹೀಗಾಗಿ ಇದು ಬಿಕ್ಕಟ್ಟು ಮುಂದುವರಿತಾ ಇದೆ. ಹೀಗಾಗಿ ತೆರೆಮರೆಯಲ್ಲಿ ಈಗ ಮುಂದೆ ಎರಡು ದೇಶಗಳ ಮಧ್ಯೆ ಏನೇನು ಚಟುವಟಿಕೆಗಳು ನಡೀತವೆ ಅನ್ನೋದನ್ನ ನೋಡಬೇಕಾಗುತ್ತೆ. ಮತ್ತೊಂದು ಕಡೆಯಲ್ಲಿ ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ ಅವರು ಕೂಡ ಹೇಳಿದ್ದಾರೆ, ಅಮೆರಿಕ ಮತ್ತು ಇರಾನ್ ನಡುವೆ ಪರಸ್ಪರ ನಂಬಿಕೆ ಮತ್ತು ವಿಶ್ವಾಸ ಇಲ್ಲ, ಈ ಕಾರಣಕ್ಕಾಗಿಯೇ ಮಾತುಕತೆ ಯಶಸ್ವಿಯಾಗಿಲ್ಲ, ಇದನ್ನು ಓವರ್ ನೈಟ್ ಚೇಂಜ್ ಮಾಡಲಿಕ್ಕೂ ಕೂಡ ಆಗೋದಿಲ್ಲ. ಮತ್ತು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕೂಡ ದೊಡ್ಡ ಬದಲಾವಣೆಗಳನ್ನು ನಿರೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ಈಗ 47 ವರ್ಷಗಳಿಂದ ಅಮೆರಿಕ ಮತ್ತು ಇರಾನ್ ನಡುವೆ ವೈರತ್ವ ಇದೆ, ಇದನ್ನು ಕೇವಲ ಒಂದೇ ರಾತ್ರಿಯಲ್ಲಿ ಬಗೆಹರಿಸಲಿಕ್ಕೂ ಕೂಡ ಆಗೋದಿಲ್ಲ ಅನ್ನೋದನ್ನು ಕೂಡ ವಾಸ್ತವ ಅಂಶವನ್ನು ಈಗ ಅಮೆರಿಕದ ಅಧ್ಯಕ್ಷ JD ವ್ಯಾನ್ಸ್ ಅವರು ಕೂಡ ಒಪ್ಕೊಂಡಿದ್ದಾರೆ. ಈಗ ಮುಂದಿನ ಶಾಂತಿ ಮಾತುಕತೆಗಳ ಅಮೆರಿಕದ ನಾಯಕರ ನಿಯೋಗದ ನೇತೃತ್ವವನ್ನು ಕೂಡ ಈಗ JD ವ್ಯಾನ್ಸ್ ಅವರೇ ವಹಿಸ್ತಾ ಇದ್ದಾರೆ. ಹಾಗಾಗಿ ಈಗ ಮುಂದೆ JD ವ್ಯಾನ್ಸ್ ಆಗ್ಬೋದು, ಡೊನಾಲ್ಡ್ ಟ್ರಂಪ್ ಅವರಾಗ್ಬೋದು, ಇರಾನ್ ಜೊತೆಗೆ ಮಾತುಕತೆಗೆ ಯಾವ ರೀತಿಯಾದಂಥ ತೀರ್ಮಾನವನ್ನು ಕೈಗೊಳ್ತಾರೆ ಅನ್ನೋದು ನೋಡಬೇಕಾಗುತ್ತೆ. ಮತ್ತು ಇರಾನ್ ಕೂಡ ಈಗ ತನ್ನ ಬಿಗಿಪಟ್ಟನ್ನು ಸಡಿಲಿಸಿ ಹೊರ್ಮುಜ್ ಜಲಸಂಧಿಯನ್ನು ಎಲ್ಲ ದೇಶಗಳಿಗೂ ಕೂಡ ಮುಕ್ತವಾಗಿ ಸಂಚಾರ ಮಾಡಲಿಕ್ಕೆ ಯಾವುದೇ ಟೋಲ್ ಇಲ್ಲದೆ ಓಪನ್ ಮಾಡುತ್ತಾ ಅನ್ನೋ ಒಂದು ಪ್ರಶ್ನೆ ಕೂಡ ಬಂದಿದೆ. ವಿದೇಶಿ ಚಂದ್ರಮೋಹನ್ ತಮ್ಮ ಪ್ರತಿ ಟ್ವೀಟ್ನಲ್ಲೂ ಈ ಯುದ್ಧದ ಸಂದರ್ಭದಲ್ಲಿ ನಾವು ಸರ್ವನಾಶ ಮಾಡ್ತೀವಿ, ಇರಾನ್ ಮತ್ಯಾವತ್ತೂ ಕೂಡ ಮರಳಿ ತನ್ನ ಆ ರಿಚ್ನೆಸ್ ಅನ್ನ, ತನ್ನ ಸಂಪನ್ಮೂಲವನ್ನ ಗಳಿಸೋಕೆ ಸಾಧ್ಯವಾಗದ ರೀತಿಯಲ್ಲಿ ನಾವು ಇರಾನ್ಗೆ ಹೊಡೆತವನ್ನ ಕೊಡ್ತೀವಿ ಅಂತ ಹೇಳ್ತಾ ಇದ್ದವರು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಬ್ಲಾಕೇಡ್ನ ಮಾಡಿದಂತಹ ಸಂದರ್ಭದಲ್ಲೂ, ಬ್ಲಾಕೇಡ್ ನಿರ್ಧಾರವನ್ನ ಘೋಷಣೆ ಮಾಡಿದಂತಹ ಸಂದರ್ಭದಲ್ಲೂ ಇರಾನ್ಗೆ ನರಕ ತೋರಿಸ್ತೀವಿ ಅಂತ ಹೇಳಿದ್ದವರು. ಬಟ್ ಫಾಕ್ಸ್ ನ್ಯೂಸ್ಗೆ ಕೊಟ್ಟಂತಹ ಸಂದರ್ಶನದ ಒಂದು ಸಣ್ಣ ಕ್ಲಿಪ್ ಅನ್ನ ರಿಲೀಸ್ ಮಾಡಲಾಗಿದೆ. ಅದರಲ್ಲಿ ಎಲ್ಲೂ ಕೂಡ ಅಮೆರಿಕ ಅಧ್ಯಕ್ಷರು ಮತ್ತೆ ಯುದ್ಧವನ್ನ ಕಂಟಿನ್ಯೂ ಮಾಡುವಂತ ಹಪಾಹಪಿಯಲ್ಲಿ ಇದ್ದ ಕಾಣಿಸ್ತಾ ಇಲ್ಲ. ಯುದ್ಧವನ್ನ ಸಂಪೂರ್ಣವಾಗಿ ಮುಗಿಸೋದಕ್ಕೆ ಬಹಳ ಕಾತುರದಲ್ಲಿ ಇದ್ದ ಕಾಣಿಸ್ತಾ ಇದೆ. ಈ ಬದಲಾವಣೆ ಯಾಕೆ ಅಂತ ಹೇಳಿ ಅಮೆರಿಕದ ಅಧ್ಯಕ್ಷರು ಯುದ್ಧವನ್ನ ನಿಲ್ಲಿಸಬೇಕು ಅಂತ ಹೇಳಿ ಅವರೇ ಹಠಕ್ಕೆ ಬಿದ್ದಿರೋ ರೀತಿ ಕಾಣಿಸ್ತಾ ಇದೆಯಲ್ಲ, ಇದು ಯಾವ ಕಾರಣಕ್ಕಾಗಿ ಅಂತ ಹೇಳಿ? ಹೌದು ವಿದೇಶಿ, ಈಗ ಅಮೆರಿಕಕ್ಕೂ ಕೂಡ ಯುದ್ಧವನ್ನು ನಿಲ್ಲಿಸಲೇಬೇಕಾದಂಥ ಅನಿವಾರ್ಯತೆ ಇದೆ. ಯುದ್ಧವನ್ನು ನಿಲ್ಲಿಸ್ತಾ ಇದ್ರೆ ಅದರಿಂದ ಅಮೆರಿಕಕ್ಕೂ ಕೂಡ ನಷ್ಟ ಉಂಟಾಗುತ್ತೆ ಮತ್ತು ಇಡೀ ಜಗತ್ತಿಗೂ ಕೂಡ ಆರ್ಥಿಕ ಹೊಡೆತ ಬೀಳ್ತಾ ಇದೆ. ಹೀಗಾಗಿ ಅಮೆರಿಕದಲ್ಲಾಗ್ಬೋದು ಅಥವಾ ಭಾರತ, ಚೀನಾ ಅಥವಾ ಯುರೋಪ್ನ ರಾಷ್ಟ್ರಗಳು, ಆಸ್ಟ್ರೇಲಿಯಾ ಸೇರಿದಂತೆ ಎಲ್ಲ ದೇಶಗಳಲ್ಲೂ ಕೂಡ ಕಚ್ಚಾ ತೈಲದ ಬೆಲೆ ಹೊರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡಿದ್ರಿಂದ ಏರಿಕೆ ಆಗಿದೆ ಮತ್ತು ಗ್ಯಾಸ್ ಪೂರೈಕೆಯಲ್ಲೂ ಕೂಡ ತೊಂದರೆ ಆಗಿದೆ. ಗ್ಯಾಸ್ನ ಬೆಲೆ ಕೂಡ ಏರಿಕೆ ಆಗ್ತಾ ಇದೆ. ಅಮೆರಿಕದಲ್ಲೂ ಕೂಡ ಕಚ್ಚಾ ತೈಲದ ಬೆಲೆ, ಪೆಟ್ರೋಲ್ ಡೀಸೆಲ್ನ ಬೆಲೆ ಏರಿಕೆ ಆಗಿದೆ ಮತ್ತು ಅಮೆರಿಕದಲ್ಲೂ ಕೂಡ ಅಗತ್ಯ ವಸ್ತುಗಳ ಬೆಲೆಗಳು ಏರಿಕೆ ಆಗ್ತಾ ಇವೆ. ಇದಕ್ಕೆಲ್ಲ ಕಾರಣ ಆಗಿರತಕ್ಕಂಥದ್ದು ಅಮೆರಿಕ ಇರಾನ್ನ ಮೇಲೆ ನಡೆಸ್ತಾ ಇರ್ತಕ್ಕಂಥ ಯುದ್ಧ. ಹಾಗಾಗಿ ಯುದ್ಧವನ್ನು ನಿಲ್ಲಿಸಲೇಬೇಕು ಅಂತೇಳಿ ಅಮೆರಿಕದ 66% ಜನ ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಮತ್ತು ಅಮೆರಿಕದಲ್ಲೂ ಕೂಡ ಡೊನಾಲ್ಡ್ ಟ್ರಂಪ್ ಅವರ ಒಂದು ಜನಪ್ರಿಯತೆ ಕೂಡ ಕುಸಿದಿದೆ. ಹಾಗಾಗಿ ಅವರು ಕೂಡ ಈಗ ಯುದ್ಧವನ್ನು ನಿಲ್ಲಿಸಲೇಬೇಕು ಮತ್ತು ಅವರ ಪಕ್ಷದ ಒಳಗೂ ಕೂಡ ಯುದ್ಧವನ್ನು ನಿಲ್ಲಿಸಲೇಬೇಕು ಅಂತೇಳಿ ಒತ್ತಾಯ ಕೂಡ ಭಾರಿ ತೀವ್ರಗತಿಯಿಂದಲೇ ನಡೀತಾ ಇದೆ. ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ ಅವರಿಗೂ ಕೂಡ ಯುದ್ಧವನ್ನು ನಡೆಸ್ತಕ್ಕಂಥದ್ದು ಇಷ್ಟ ಇಲ್ಲ. ಅವರು ಇದೊಂದು ಬ್ಯಾಡ್ ಐಡಿಯಾ ಅನ್ನುವ ಮಾತನ್ನ ಟ್ರಂಪ್ ಅವರೊಂದಿಗಿನ ಸಭೆಯಲ್ಲಿ ಯುದ್ಧ ಆರಂಭಕ್ಕಿಂತ ಮುಂಚೆನೇ ಹೇಳಿದ್ರು. ಆದರೂ ಕೂಡ ನಾನು ನಿಮ್ಮ ಜೊತೆಗೆ ಇರ್ತೇನೆ ಅನ್ನೋ ಒಂದು ಮಾತನ್ನ ಹೇಳಿದರೆ, ನಿಮಗೆ ಸಪೋರ್ಟ್ ಕೊಡ್ತೇನೆ ಅನ್ನೋ ಒಂದು ಮಾತನ್ನ ಹೇಳಿದರೆ, ಆ ಕಾರಣಕ್ಕಾಗಿ ಅವರು ಟ್ರಂಪ್ ಜೊತೆಗಿದ್ದಾರೆ. ಜೊತೆಗೆ ಟ್ರಂಪ್ ಅವರ ಬಹಳಷ್ಟು ಸಚಿವರುಗಳು ಕೂಡ ಯುದ್ಧವನ್ನು ಮುಂದುವರಿಸೋದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಅವರ ವಿರೋಧ ಪಕ್ಷ ಡೆಮೊಕ್ರೆಟಿಕ್ ಪಾರ್ಟಿ ಕೂಡ ಯುದ್ಧವನ್ನು ನಡೆಸ್ತಾ ಇರತಕ್ಕಂಥದ್ದು ಸರಿಯಲ್ಲ, ಯುದ್ಧವನ್ನು ನಿಲ್ಲಿಸಲೇಬೇಕು ಅಂತೇಳಿ ಒತ್ತಾಯವನ್ನು ಮಾಡಿದೆ. ಜೊತೆಗೆ ಅಮೆರಿಕದಲ್ಲೂ ಕೂಡ ನೋ ಕಿಂಗ್ಸ್ ಅನ್ನುವ ದೊಡ್ಡ ರ್ಯಾಲಿ ಎಲ್ಲ ರಾಜ್ಯಗಳಲ್ಲೂ ಕೂಡ, ಅಮೆರಿಕದ 50 ರಾಜ್ಯಗಳಲ್ಲೂ ಕೂಡ ನಡೆದಿದೆ. ಹೀಗಾಗಿ ಒಂದು ದೊಡ್ಡ ಮಟ್ಟದ ಆಕ್ರೋಶ ಟ್ರಂಪ್ ವಿರುದ್ಧ ಮತ್ತು ಯುದ್ಧವನ್ನು ನಡೆಸ್ತಾ ಇರೋದ್ರ ವಿರುದ್ಧ ಇದೆ. ಜೊತೆಗೆ ಯುದ್ಧಕ್ಕೆ ಅಮೆರಿಕ ಭಾರಿ ಪ್ರಮಾಣದ ಹಣವನ್ನು ಖರ್ಚು ಮಾಡ್ತಾ ಇದೆ. ಈ ಒಂದು ಖರ್ಚು ಮಾಡಿದಂಥ ಹಣದ ಹೊರೆಯನ್ನು ಅಮೆರಿಕದ ಜನರ ಮೇಲೆ ಹಾಕಲಾಗುತ್ತೆ. ಈ ಕಾರಣಕ್ಕಾಗಿ ಕೂಡ ಜನ ವಿರೋಧವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಮುಂದೆ ಮಿಡ್ ಟರ್ಮ್ ಎಲೆಕ್ಷನ್ ಕೂಡ ಈ ವರ್ಷದ ನವೆಂಬರ್ದಲ್ಲಿ ಅಮೆರಿಕದಲ್ಲಿದೆ. ಮಿಡ್ ಟರ್ಮ್ ಎಲೆಕ್ಷನ್ ನಲ್ಲಿ ಯುದ್ಧವನ್ನು ಮುಂದುವರಿಸಿದ್ರೆ ಡೊನಾಲ್ಡ್ ಟ್ರಂಪ್ ಅವರ ರಿಪಬ್ಲಿಕನ್ ಪಾರ್ಟಿಗೆ ಹಿನ್ನಡೆ ಆಗ್ತಕ್ಕಂಥ ಭೀತಿ ಕೂಡ ಕಾಡ್ತಾ ಇದೆ. ಈ ಕಾರಣಕ್ಕಾಗಿ ಯುದ್ಧವನ್ನು ನಿಲ್ಲಿಸಿ ಒಂದು ಶಾಂತಿ ಒಪ್ಪಂದವನ್ನು ಮಾಡ್ಕೊಂಡ್ಬಿಡೋಣ ಅನ್ನೋ ಒಂದು ತರಾತುರಿನಲ್ಲೇ ಟ್ರಂಪ್ ಇದ್ದಾರೆ. ಆದರೆ ಅಮೆರಿಕದ ಬೇಡಿಕೆಗಳಿಗೆ ಇರಾನ್ ಒಪ್ತಾ ಇಲ್ಲ. ಇದರಿಂದಾಗಿ ಒಂದು ಶಾಂತಿ ಮಾತುಕತೆ ಯಶಸ್ವಿ ಆಗ್ತಾ ಇಲ್ಲ. ಅಮೆರಿಕ ಇಡ್ತಾ ಇರತಕ್ಕಂಥ ಹೊರ್ಮುಜ್ ಜಲಸಂಧಿಯನ್ನು ಸಂಪೂರ್ಣವಾಗಿ ಓಪನ್ ಮಾಡಬೇಕು, ಇರಾನ್ ಯುರೇನಿಯಂ ಎನ್ರಿಚ್ಮೆಂಟ್ ಅನ್ನ ಮಾಡಬಾರ್ದು, ಜೊತೆಗೆ ಉಗ್ರಗಾಮಿ ಸಂಘಟನೆಗಳಿಗೆ ಬೆಂಬಲ ನೀಡಬಾರ್ದು ಅನ್ನುವ ಬೇಡಿಕೆಗಳನ್ನು ಇಟ್ಟಿದೆ. ಈ ವಿಷಯಗಳಿಗೆ ಈಗ ಭಿನ್ನಾಭಿಪ್ರಾಯ ಬಂದು ಶಾಂತಿ ಮಾತುಕತೆ ಯಶಸ್ವಿ ಆಗ್ತಾ ಇಲ್ಲ. ಹೀಗಾಗಿ ಈಗ 2ನೇ ಸುತ್ತಿನ ಶಾಂತಿ ಮಾತುಕತೆಗೆ ಅಮೆರಿಕ ಮತ್ತು ಇರಾನ್ ಕೂಡ ಸಿದ್ಧ ಆಗ್ತವೆ. ಹೀಗಾಗಿ 2ನೇ ಸುತ್ತಿನ ಶಾಂತಿ ಮಾತುಕತೆ ಈ ವಾರಾಂತ್ಯದ ಒಳಗಾಗಿನೇ ನಡೆಯುತ್ತಾ ಮತ್ತು ಯಶಸ್ವಿ ಆಗುತ್ತಾ ಅನ್ನೋದನ್ನು ಕೂಡ ಈಗ ಕಾದು ನೋಡಬೇಕಾಗಿದೆ. ವಿದೇಶಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.